ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಿಡಿಯೋನ ಯೂಶುವಲಿ ನಿಮಗೆ ಗೊತ್ತಿರೋ ಹಾಗೆ ಸಂಡೇ ಕವರ್ ಮಾಡ್ತಾ ಇದ್ದೆ. ಸಂಡೇ ಅಂದ್ರೆ ನಿನ್ನೆ ನಮ್ಮ ಮೈಸೂರಿನ ಇವೆಂಟ್ ಕಾರಣಕ್ಕೆ ಕವರ್ ಮಾಡಕ್ಕಾಗ್ಲಿಲ್ಲ. ಆಲ್ಮೋಸ್ಟ್ ಇವೆಂಟ್ ಮುಗಿಸ್ಕೊಂಡು ಮನೆಗೆ ರೀಚ್ ಆಗುವಷ್ಟರಲ್ಲಿ ರಾತ್ರಿ 12 ಗಂಟೆ ಆಗೋಯ್ತು. ಹಾಗಾಗಿ ನಾನೀಗ ಕವರ್ ಮಾಡ್ತಾ ಇದ್ದೀನಿ. ಇವೆಂಟ್ ತುಂಬಾ ಚೆನ್ನಾಗಾಯ್ತು. ನನಗಂತೂ ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಅಷ್ಟು ದೂರದ ಊರುಗಳಿಂದ ನೀವು ಬಂದಿದ್ರಿ. ನಿಮ್ ಜೊತೆ ಸಾಕಷ್ಟು ಮಾತುಕತೆಗಳನ್ನ ಆಡಿದ್ದೀನಿ. ಒಂದಷ್ಟು ಇನ್ಪುಟ್ಸ್ ನಿಮಗೂ ಕೂಡ ಸಿಕ್ಕಿದೆ ಅಂದ್ಕೊಳ್ತೀನಿ. ಹಾಗೆ ನಿಮಗೂ ಕೂಡ ಅಲ್ಲಿನ ಹಾಸ್ಪಿಟಾಲಿಟಿ ಖುಷಿ ತಂದಿದೆ ಅಂದ್ಕೊಳ್ತೀನಿ. ಹಾಗೆ ಮುಂದಿನ ಇವೆಂಟ್ ಅನ್ನ ಸ್ವಲ್ಪ ದಿನಗಳ ನಂತರ ಅನೌನ್ಸ್ ಮಾಡ್ತೀವಿ. ಯಾರಿಗೆಲ್ಲ ಅವಕಾಶ ಸಿಕ್ಕಿಲ್ಲ ಅವರು ಕೂಡ ಬರಬಹುದಾಗಿರುತ್ತೆ. ಇನ್ನು ಮುಂದುವರಿಯೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ನು ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಹಾಗೂ ಸರ್ವಿಸ್ ರಿಕ್ವೆಸ್ಟ್ ಫಾರ್ಮ್ ಕೂಡ ಇರುತ್ತೆ. ಫಿಲ್ ಮಾಡಬಹುದು. ಹಾಗೆ ಅಕೌಂಟ್ ಅನ್ನು ಕೂಡ ಓಪನ್ ಮಾಡ್ಕೊಳ್ಬಹುದು. ಅಕೌಂಟ್ ಓಪನ್ ಮಾಡುವಾಗ ಈ ಸೆಕ್ಷನ್ ಅಲ್ಲಿ ಪ್ರೀಮಿಯಂ ಸೆಲೆಕ್ಟ್ ಮಾಡಿ ನಂತರ TRX20 ಅಥವಾ TRX17 ಅನ್ನ ಸೆಲೆಕ್ಟ್ ಮಾಡಿ. ಈ ಎರಡು ಕೂಡ ಫ್ರೀ ಅಕೌಂಟ್ಸ್ ಆಗಿರುತ್ತೆ. ಇನ್ನು ನಾವು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಹಾಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ಕೂಡ ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 5 ಡೇಸ್ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ತುಂಬಾ ಚೆನ್ನಾಗಿ ಡೌನ್ ಆಯ್ತು. ಮತ್ತೆ ತುಂಬಾ ಒಳ್ಳೆ ರಿಕವರಿ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರ. ಒಟ್ಟಿನಲ್ಲಿ ಸ್ಲೈಟ್ಲಿ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ 47 ಪಾಯಿಂಟ್ಸ್ 0.18% ಲಾಸ್ಟ್ ವೀಕ್. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ಇಲ್ಲಿ 70 ಪಾಯಿಂಟ್ಸ್ 0.08% ನೆಗೆಟಿವ್ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಕಳೆದ ವಾರ ನಮ್ಮ ಮಾರ್ಕೆಟ್ ಅಲ್ಲಿ. ಅಂತ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಪರ್ಫಾರ್ಮೆನ್ಸ್ ಬರಲಿಲ್ಲ. ಬಟ್ ಲೋ ಇಂದ ಒಳ್ಳೆ ರಿಕವರಿ ಆಯ್ತು. ನೀವು ಇಲ್ಲಿ ನೋಡಬಹುದು ನಿಯರ್ಲಿ 600% ರಿಕವರಿ ಆಗಿದೆ ನಮ್ಮ ಮಾರ್ಕೆಟ್. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ವೀಕ್ ಅಲ್ಲಿ ಅಂತ ನೋಡಿದ್ರೆ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ 183 ಪಾಯಿಂಟ್ಸ್ 0.38% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 459 ಪಾಯಿಂಟ್ಸ್ ಅಥವಾ ನಿಯರ್ಲಿ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಡೌ ಜೋನ್ಸ್ ಅಲ್ಲಿ. ಬಟ್ ವಾಲಟಿಲಿಟಿ ಮಾತ್ರ ತುಂಬಾನೇ ದೊಡ್ಡ ಮಟ್ಟದಲ್ಲಿದೆ. ನೋಡಬಹುದು ಯಾವ ರೀತಿ ವಾಲಟೈಲ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಕಾಣ್ತಿದೆ ಅಂತ. ಡೌ ಜೋನ್ಸ್ ಅಥವಾ ಅಮೆರಿಕನ್ ಮಾರ್ಕೆಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಡಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 301 ಪಾಯಿಂಟ್ಸ್ ಅಥವಾ 1.31% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇದು ಅವು ಏಣಿ ಆಟ ತುಂಬಾ ಚೆನ್ನಾಗಿ ಆಡ್ತಾ ಇದೆ. ಒಂದಿನ ಡೌನ್ ಆಗುತ್ತೆ, ನೆಕ್ಸ್ಟ್ ಅಪ್ ಆಗುತ್ತೆ. ಈ ರೀತಿ ಅವು ಏಣಿ ಆಟ ಆಡ್ತಾ ಇದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಫ್ಲಾಟ್ ಇಶ್ ಇದೆ. 22 ಪಾಯಿಂಟ್ಸ್ ಅಥವಾ 0.1% ಡೌನ್ ಅಲ್ಲಿ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಇಲ್ಲೂ ಕೂಡ ಒಳ್ಳೆ ರಿಕವರಿ ಆಗಿದೆ. ನೋಡಬಹುದು ನೀವು ಇಲ್ಲಿ 2.69% ರಿಕವರಿ ಒಂದೇ ವಾರದಲ್ಲಿ. ಹಾಗೆ ಡೌನ್ ಫಾಲ್ ಕೂಡ ನೋಡಬಹುದು 2.7% ಡೌನ್ ಫಾಲ್. ಸೊ ಸೀಸಾ ಟೈಪ್ ಅಲ್ಲಿ ಮೂವ್ ಆಗ್ತಿದೆ ನಾಸ್ಡಾಕ್ ಅಂತೂ. ಅದೋ ಒಂದು ಸುದ್ದಿ ಬರುತ್ತೆ AI ಬಬಲ್ ಅದು ಇದು ಅಂತ, ಇಮಿಡಿಯೇಟ್ಲಿ ಡೌನ್ ಆಗುತ್ತೆ, ನೆಕ್ಸ್ಟ್ ಡೇ ಅಪ್ ಆಗುತ್ತೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ನಾಸ್ಡಾಕ್ ಪರ್ಸೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಈ ವಾರದ ಹಾಲಿಡೇಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಈ ವಾರ ಒಂದು ದಿನ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಕ್ರಿಸ್ಮಸ್ ಪ್ರಯುಕ್ತ 25ನೇ ತಾರೀಕು. ಜಸ್ಟ್ 4 ಡೇಸ್ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ ಈ ವಾರದಲ್ಲಿ. ಇನ್ನು ಈ ವಾರದ ಇವೆಂಟ್ ಗಳ ಕಡೆ ಬಂದ್ರೆ ಮೊದಲಿಗೆ ನಮ್ಮ ಮಾರ್ಕೆಟ್ ಅಲ್ಲಿ ಸಾಂತಾ ಕ್ಲಾಸ್ ರ್ಯಾಲಿ ನೋಡ್ಲಿಕ್ಕೆ ಸಿಗುತ್ತಾ ಅಂತ ನೋಡಿದ್ರೆ ಬಹುಶಃ ಮೊಮೆಂಟಮ್ ಅನ್ನ ನೋಡಿದ್ರೆ ಇವತ್ತಿನ ಮೊಮೆಂಟಮ್ ಅನ್ನ ನೋಡಿದ್ರೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಬೋದೇನೋ ಅನಿಸ್ತಾ ಇದೆ. ಸಾಂತಾ ಕ್ಲಾಸ್ ರ್ಯಾಲಿ ಅಂತಂದ್ರೆ ಈ ವೀಕ್ ಏನಿದೆ ಡಿಸೆಂಬರ್ ಲಾಸ್ಟ್ ವೀಕ್ ಹಾಗೆ ಜನವರಿ ಫಸ್ಟ್ ವೀಕ್ 10 to 15 ಡೇಸ್ ಅಥವಾ ಮ್ಯಾಕ್ಸಿಮಮ್ ಒಂದು 10 ಟ್ರೇಡಿಂಗ್ ಸೆಷನ್ಸ್ ಏನಿರುತ್ತೆ ಇಲ್ಲಿ ಆಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಎಸ್ಪೆಷಲಿ FIS ಆಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತೆ. ನಮ್ಮ ಇಂಡಿಯನ್ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಆಕ್ಟಿವಿಟಿ ಆಸ್ ಯೂಶುವಲ್ ಇದ್ದೇ ಇರುತ್ತೆ. ಬಟ್ FIS ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅಥವಾ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರುಗಳು ಈಗ ಡಿಸೆಂಬರ್ ಹಾಲಿಡೇಸ್ಗೆ ಹೋಗ್ತಾರೆ. ಹಾಲಿಡೇಸ್ ನಂತರ ನ್ಯೂ ಇಯರ್ ಎರಡನ್ನೂ ಮುಗಿಸ್ಕೊಂಡೇ ಮತ್ತೆ ವಾಪಸ್ ಬರೋದು ಜನವರಿ ಫಸ್ಟ್ ವೀಕ್ ಅಲ್ಲಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ FIS ಪಾರ್ಟಿಸಿಪೇಷನ್ ಕಡಿಮೆ ಆಗೋದ್ರಿಂದ ಕೆಲವು ಸಲ ನಾಟ್ ಆಲ್ವೇಸ್ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಂತ ಉದಾಹರಣೆಗಳಿದ್ದಾವೆ. ಯಾಕೆಂದ್ರೆ ಡೊಮೆಸ್ಟಿಕ್ ಫ್ಲೋ ಚೆನ್ನಾಗಿದೆ. ಎಸ್ಪೆಷಲಿ ಈಗಂತೂ ಆ ನಿಟ್ಟಿನಲ್ಲಿ ಬಿಗ್ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಬೈಯಿಂಗ್ ಅನ್ನ ಮಾಡ್ತಾನೆ ಹೋಗ್ತಿದ್ದಾರೆ. FIS ಸೆಲ್ಲಿಂಗ್ ಅನ್ನ ಮಾಡ್ತಿದ್ರು. ಬಟ್ ಅವರ ಆಕ್ಟಿವಿಟಿ ಏನಾದ್ರೂ ಈಗ ಕಡಿಮೆ ಆದ್ರೆ ಬೈಯಿಂಗ್ ಸೆಲ್ಲಿಂಗ್ ಕಡಿಮೆ ಆದ್ರೆ ಏನಾಗುತ್ತೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗೂ ರಿಟೇಲರ್ಸ್ ಡಾಮಿನೇಟ್ ಮಾಡ್ತಾರೆ ಮಾರ್ಕೆಟ್ ಅನ್ನ. ಅಂತ ಸಂದರ್ಭದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ಪ್ರಾಬಬಿಲಿಟಿ ಇದ್ದೇ ಇರುತ್ತೆ. ಹಾಗಾಗಿ ಸಾಂತಾ ಕ್ಲಾಸ್ ರ್ಯಾಲಿ ಬರುತ್ತಾ ನಮ್ಮ ಮಾರ್ಕೆಟ್ ಅಲ್ಲಿ ಈ ವಾರ ಮುಂದಿನ ವಾರ ಕಾದು ನೋಡ್ಬೇಕಾಗಿದೆ. ರ್ಯಾಲಿಗಂತೂ ನಾವು ಕಾಯ್ತಾ ಇದ್ದೀವಿ. ನೋಡೋಣ ಏನಾದ್ರೂ ಅದು ಅಟ್ಲೀಸ್ಟ್ ಈ ಡಿಸೆಂಬರ್ ಹಾಗೂ ನ್ಯೂ ಇಯರ್ ಸಂದರ್ಭದಲ್ಲಿ ನಮ್ಗೆ ಖುಷಿಯನ್ನ ಕೊಡುತ್ತಾ ಅಂತ. ಮೊದಲನಿಗೆ ಇದೆ ಇವೆಂಟ್ ಸದ್ದು ಮಾಡೋದು. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇನ್ನು ನೆಕ್ಸ್ಟ್ ಇವೆಂಟ್ ಕಡೆ ಬರೋದ್ರೆ ಅಮೆರಿಕದ GDP ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ಅಂದ್ರೆ ನಾಳೆನೆ ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ 23ಕ್ಕೆ. ನೋಡಬಹುದು
3.2% ಫೋರ್ಕಾಸ್ಟ್ ಮಾಡ್ತಾರೆ. ಹಿಂದಿನ ಸಲ 3.3 ಫೋರ್ಕಾಸ್ಟ್ ಮಾಡಿದ್ರು, ಬಂದಿದ್ದು 3.8. ಈ ಸಲ 3.2 ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಎಷ್ಟು ಬರುತ್ತೆ ವಾಚ್ ಮಾಡಬೇಕಾಗುತ್ತೆ. ಇದು ಖಂಡಿತ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕಂದ್ರೆ ಈಗಾಗಲೇ ಟ್ರಂಪ್ ಅನ್ನ ಸಾಕಷ್ಟು ಹೋಪ್ಸ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಾರೆ ಅಮೆರಿಕಾಗೆ. ಹಾಗಾಗಿ ಗ್ರೋತ್ ಇರಬೇಕಲ್ಲ, ಗ್ರೋತ್ ಇದ್ರೆ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದು. ಖಂಡಿತ ಇದರ ಇಂಪ್ಯಾಕ್ಟ್ ಒಂದಷ್ಟು ನಮ್ಮ ಮಾರ್ಕೆಟ್ ನ ಮೇಲೂ ಕೂಡ ಬೀಳ್ಬೋದು. ಹಾಗಾಗಿ GDP ಡೇಟಾ ಯಾವ ರೀತಿ ಬರುತ್ತೆ ನಾಳೆ ವಾಚ್ ಮಾಡಬಹುದು ಅಮೆರಿಕದ್ದು. ಇನ್ನು ನೆಕ್ಸ್ಟ್, ಮೊನ್ನೆ ತಾನೆ ಜಪಾನ್ ರೇಟ್ ಹೈಕ್ ಮಾಡಿತ್ತು ಬ್ಯಾಂಕ್ ಆಫ್ ಜಪಾನ್. ಆ ಮೀಟಿಂಗ್ ಅಲ್ಲಿ ಏನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ ಬುಧವಾರ. ಅಂದ್ರೆ 24ನೇ ತಾರೀಕು ಬ್ಯಾಂಕ್ ಆಫ್ ಜಪಾನ್ ಪಾಲಿಸಿ ಮೀಟಿಂಗ್ ಏನಿತ್ತು ಅದರ ಮಿನಿಟ್ಸ್ ರಿಲೀಸ್ ಆಗುತ್ತೆ. ಮೊನ್ನೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಹೈಕ್ ಅನ್ನ ಮಾಡ್ತು ಬ್ಯಾಂಕ್ ಆಫ್ ಜಪಾನ್. ಆಗ ಏನೆಲ್ಲ ಡಿಸ್ಕಷನ್ಸ್ ಆಗಿದೆ, ಗ್ರೋತ್ ಬಗ್ಗೆ ಏನೆಲ್ಲ ಡಿಸ್ಕಷನ್ಸ್ ಆಗಿದೆ, ಇನ್ಫ್ಲೇಷನ್ ಬಗ್ಗೆ ಯಾವ ರೀತಿ ಡಿಸ್ಕಷನ್ಸ್ ಆಗಿದೆ, ಇದೆಲ್ಲವೂ ಕೂಡ ಆಚೆ ಬರುತ್ತೆ. ಹಾಗಾಗಿ ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಡಿಸ್ಕಷನ್ಸ್ ಆಗಿದೆ ಅಲ್ಲಿ ಅಂತ. ಏನು UK GDP ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಇದೇ ವಾರದಲ್ಲಿ. ಇದೇ ವಾರ ಅನ್ನೋದಕ್ಕಿಂತ ಇವತ್ತೇ ರಿಲೀಸ್ ಆಗ್ತಾ ಇದೆ, ಡಿಸೆಂಬರ್ 22. ಕಳೆದ ಸಲ 0.2% ಎಸ್ಟಿಮೇಷನ್ ಇತ್ತು, ಬಂದಿದ್ದು 0.1%. ಈ ಸಲ 0.1% ಎಸ್ಟಿಮೇಟ್ ಮಾಡ್ತಿದ್ದಾರೆ. ವಾಚ್ ಮಾಡಬಹುದು UK GDP ಡೇಟಾ ಕೂಡ ಯಾವ ರೀತಿ ಇರುತ್ತೆ ಇವತ್ತು ಅಂತ. ಇನ್ನು FIS ಆಕ್ಟಿವಿಟಿ. FIS ಆಕ್ಟಿವಿಟಿನಲ್ಲಿ ಇಲ್ಲಿವರೆಗೂ ಡಿಸೆಂಬರ್ ಅಲ್ಲಿ 19,857 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 52,000 ಕೋಟಿ ನೆಟ್ ಬೈಯರ್ಸ್ ಆಗಿದ್ದಾರೆ. ಹಾಗೆ ಕಳೆದ 3 ಸೆಷನ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ FIS ಬೈ ಮಾಡಿದ್ದಾರೆ. ಇದು ಒಳ್ಳೆ ಸುದ್ದಿ. ಅದರಲ್ಲೂ ನೋಡಬಹುದು ಡಿಸೆಂಬರ್ 19 ಅಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಯಾವ ರೀತಿ ಬೈಂಗ್ ಅನ್ನ ಮಾಡಿದ್ದಾರೆ ಅಥವಾ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಅಂತ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. 25,000 ಕೋಟಿ ಇಂತೂ ಜಾಸ್ತಿ ಪ್ರಮಾಣದಲ್ಲಿ ಬೈಂಗ್ ಅಂಡ್ ಸೆಲ್ಲಿಂಗ್ ನಡೆದಿದೆ. ಇದನ್ನ ನೋಡಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಮ ಆಕ್ಟಿವಿಟಿ ಕಡಿಮೆ ಇರುತ್ತೆ, ಬೈ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಏನು ಇಯರ್ ಎಂಡ್ ಅಥವಾ ಕ್ರಿಸ್ಮಸ್ ಹಾಲಿಡೇಸ್ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಬರ್ತಾ ಇದೆ. ಲಾಸ್ಟ್ 3 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಕಂಟಿನ್ಯೂಸ್ ಬೈಂಗ್ ಅನ್ನ ಮಾಡಿದ್ದಾರೆ. ಇವತ್ತು ಯಾವ ರೀತಿ ಇರುತ್ತೆ, ಇವತ್ತೇನು ಆಕ್ಟಿವಿಟಿ ತುಂಬಾ ಕಡಿಮೆ ಇರುತ್ತಾ ಅಂದ್ರೆ ಸ್ಲೈಟ್ಲಿ ಇದ್ದೇ ಇರುತ್ತೆ, ಫುಲ್ ನಿಲ್ ಆಗೋದಿಲ್ಲ. ಅವ್ರು ರಜೆಗೆ ಹೋಗಿದ್ದಾರೆ ಅಂತ ಎಲ್ಲ 100% ರಜೆಗೇನು ಹೋಗೋದಿಲ್ಲ. ಸಣ್ಣ ಪುಟ್ಟ ಆಕ್ಟಿವಿಟಿ ಇರುತ್ತೆ, ಬಟ್ ಇಷ್ಟು ಪ್ರಮಾಣದಲ್ಲಿ ಇರೋದಿಲ್ಲ. ಹಾಗಾಗಿ ವಾಚ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು FIS ಆಕ್ಟಿವಿಟಿ ತುಂಬಾನೇ ಕಡಿಮೆ ಆಗಿ AS ಆಕ್ಟಿವಿಟಿ ಇದೇ ರೀತಿ ಇದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಈ ವಾರದಲ್ಲಿ. ಬಟ್ ರಿಟೇಲರ್ಸ್ ಪಾನಿಕ್ ಆಗದೆ ಇದ್ರೆ ಸಾಕು. ರಿಟೇಲರ್ ಪಾನಿಕ್ ಆದ್ರೆ ಖಂಡಿತ ಮಾರ್ಕೆಟ್ ಅಂತ ಈಸಿಯಾಗಿ ಕೆಳಗಡೆ ತಗೊಂಡು ಹೋಗುವಂತ ಕೆಪಬಿಲಿಟಿ ಇತ್ತೀಚಿನ ದಿನಗಳಲ್ಲಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ ರಿಟೇಲರ್ಸ್ ಕೂಡ. ಬಟ್ ಇನ್ಸ್ಟಿಟ್ಯೂಷನ್ಸ್ ತರ ಮೂವ್ ಮಾಡಕ್ ಆಗದೆ ಇರಬಹುದು, ಬಟ್ ಒಂದಷ್ಟು ಇಂಪ್ಯಾಕ್ಟ್ ಅಂತೂ ಮಾಡುವಂತ ಕೆಪಬಿಲಿಟಿ ಇದೆ. ನೋಡೋಣ ಸಾಂತಾ ಕ್ಲಾಸ್ ರ್ಯಾಲಿ ಬರುತ್ತಾ ಅಂತ. ಏನು ಡಾಲರ್ ವರ್ಸಸ್ ರುಪಿ. ಡಾಲರ್ ಎದುರುಗಡೆ ರುಪಿ ತುಂಬಾನೇ ವೀಕ್ ಆಗಿತ್ತು. ಮೊನ್ನೆ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು 1.38 ರುಪಿ ರಿಕವರ್ ಆಗಿದೆ. 91 ಕ್ರಾಸ್ ಮಾಡಿದ್ದಂತ ರುಪಿ ಡಾಲರ್ ಎದುರುಗಡೆ 89.57 ಗೆ ಬಂದಿದೆ ಅಂತ ಅಂದ್ರೆ ತುಂಬಾ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ FIS ಕೂಡ ಒಂದಷ್ಟು ಬೈಂಗ್ ಅನ್ನ ಮಾಡಿರೋದು ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ ರುಪಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಗೆ. ಹಾಗಾಗಿ ರುಪಿ ಸ್ಟ್ರಾಂಗ್ ಆಗೋದು ಬಹಳ ಇಂಪಾರ್ಟೆಂಟ್. ಜೊತೆಗೆ FIS ವರ್ಕು ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ ರುಪಿ ಸ್ಟ್ರಾಂಗ್ ಆದ್ರೆ. ಹಾಗಾಗಿ ರುಪಿ ಮೇಲೂ ಕೂಡ ನಾವು ಗಮನ ಇಟ್ಟಿರಬೇಕಾಗುತ್ತೆ. ಇನ್ನು ಆಯಿಲ್ ಕ್ರೂಡ್ ಅಲ್ಲಿ ಸದ್ಯದ ಮಟ್ಟಿಗೆ $61 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕಳೆದ ವಾರ ಅಂತೂ 60 ಒಳಗಡೆ ಹೋಗ್ಬಿಟ್ಟಿತ್ತು, ಈಗ ಮತ್ತೆ 61ಕ್ಕೆ ಬಂದಿದೆ. ಇವತ್ತು ರುಪಿ ವೀಕ್ನೆಸ್ ಆಗೋದು, ಕ್ರೂಡ್ ಜಾಸ್ತಿ ಆಗೋದು ನೆಗೆಟಿವ್ ಆಗುತ್ತೆ. ಕ್ರೂಡ್ ಇದೇ ರೇಂಜ್ ಅಲ್ಲಿ ಇದ್ದು ರುಪಿ ಸ್ವಲ್ಪ ವೀಕ್ ಆದ್ರೂ ಓಕೆ, ಬಟ್ ಏನಾದ್ರೂ ಅಲ್ಲಿ ವೀಕ್ನೆಸ್ ಜಾಸ್ತಿ ಆಗಿ ಇಲ್ಲಿ ರ್ಯಾಲಿ ಜಾಸ್ತಿ ಆದ್ರೆ ಅದು ನೆಗೆಟಿವ್ ಆಗುತ್ತೆ. ಸದ್ಯದ ಮಟ್ಟಿಗೆ ಏನಂತ ಕಂಡೀಷನ್ ಇಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕ್ರೂಡ್ ಮೇಲೂ ಕೂಡ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ ಈ ವಾರ. ಇನ್ನು ಗೋಲ್ಡ್ ಕಡೆ ಬಂದ್ರೆ ಗೋಲ್ಡ್ ಅಂತೂ ರೆಕಾರ್ಡ್ ರಲ್ಲಿ ಮುಂದುವರಿತಾ ಇದೆ. 1,36,535 ಅಲ್ಲಿ ಇದೆ ನೋಡಬಹುದು. ಬಟ್ ಲಾಸ್ಟ್ 12th ಡಿಸೆಂಬರ್ ಇಂದ ಕನ್ಸಾಲಿಡೇಟ್ ಆಗಿದೆ. ಸೇಮ್ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ, ಬಿಗ್ ಡಿಫರೆನ್ಸ್ ಆಗ್ತಾ ಇಲ್ಲ. ಕನ್ಸಾಲಿಡೇಟ್ ಆಗ್ತಿದೆ ಅಂದ್ರೆ ಈಕ್ವಿಟಿ ಮಾರ್ಕೆಟ್ ಗೆ ಒಂದು ಪಾಸಿಟಿವ್ ಡೆವಲಪ್ಮೆಂಟ್. ಬಟ್ ತುಂಬಾ ದಿನದೇನಲ್ಲ, ಇಲ್ಲೂ ಕೂಡ ನೋಡಬಹುದು ಕನ್ಸಾಲಿಡೇಟ್ ಆಯಿತು. ಆನಂತರ ಒಂದೊಳ್ಳೆ ಅಪ್ ಮೂವ್ ಬಂತು, ಈಗ ಮತ್ತೆ ಕನ್ಸಾಲಿಡೇಟ್ ಆಗಿದೆ. ಗೊತ್ತಿಲ್ಲ ಅಪ್ ಮೂವ್ ಬರುತ್ತಾ ಡೌನ್ ಮೂವ್ ಬರುತ್ತಾ. ಬಟ್ ಸದ್ಯದ ಮಟ್ಟಿಗಂತೂ ಗೋಲ್ಡ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ. ಈವನ್ ಸಿಲ್ವರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ. ಈ ಕಡೆ ಕೂಡ ಗಮನವನ್ನ ಇಡಬಹುದಾಗಿರುತ್ತೆ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ KSH ಇಂಟರ್ನ್ಯಾಷನಲ್ ನ ಲಿಸ್ಟಿಂಗ್ ಇರುತ್ತೆ. ಹಾಗೆ ಗುಜರಾತ್ ಕಿಡ್ನಿ ಅಂಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ IPOದ ಸಬ್ಸ್ಕ್ರಿಪ್ಷನ್ ಗೆ ಓಪನ್ ಆಗಿದೆ ಈಗಾಗಲೇ ಇವತ್ತಿಂದ. ಈ ಕಡೆ ಕೂಡ ಗಮನವನ್ನ ಕೊಡಬಹುದು, ಕಂಪನಿಯನ್ನ ಸ್ಟಡಿ ಮಾಡಬಹುದು ಯಾವ ರೀತಿ ಇದೆ ಅಂತ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರ್ತವೆ, ರೈಟ್ಸ್ ಇಶ್ಯೂ ಕಾರಣಕ್ಕೆ ಸುದ್ದಿಯಲ್ಲಿರ್ತವೆ. ನೋಡಬಹುದು ನಾಲೆಡ್ಜ್ ಮರೈನ್ ಅಂಡ್ ಇಂಜಿನಿಯರಿಂಗ್ ವರ್ಕ್ ಸ್ಟಾಕ್ ಸ್ಪ್ಲಿಟ್ ಇದೆ. ಇವತ್ತೇ ಎಕ್ಸ್ ಡೇಟ್ ಇದೆ. 10 ರೂಪಾಯಿ ಅಂತ ಫೇಸ್ ವ್ಯಾಲ್ಯೂನ 5 ರೂಪಾಯಿ ಮಾಡ್ತಾ ಇದೆ ಕಂಪನಿ. ಅಂದ್ರೆ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ನಂತರ GRM ಓವರ್ಸೀಸ್ ನ ಬೋನಸ್ ಇಶ್ಯೂ ಇದೆ 2:1 ರೇಷಿಯೋದಲ್ಲಿ. ಅಂದ್ರೆ 2 ಶೇರ್ ಗಳನ್ನ ಕೊಡ್ತಿದೆ ಕಂಪನಿ. ಒಂದು ಶೇರಿಗೆ 1 ಶೇರ್ ಇದ್ರೆ 2 ಶೇರ್ ಬೋನಸ್ ಆಗಿ ಸಿಗ್ತಾ ಇದೆ. ಇನ್ನು DCM ಶ್ರೀರಾಮ್ ಇಂಡಸ್ಟ್ರೀಸ್ ನ ಸ್ಪಿನ್ ಆಫ್ ಇದೆ. ನಂತರ ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಈ ಕಂಪನಿ ಕೂಡ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. 26 ಡಿಸೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡ್ತಾ ಇದೆ. ಅಂದ್ರೆ 1:5 ರೇಷಿಯೋದಲ್ಲಿ ನುವಾಮಾ ವೆಲ್ತ್ ಮ್ಯಾನೇಜ್ಮೆಂಟ್ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ. ಇನ್ನು ರಾಮ್ ರತ್ನ ವೈರ್ಸ್ ನ ಬೋನಸ್ ಇಶ್ಯೂ ಕೂಡ ಇದೆ.
1:1 ರೇಷಿಯೋದಲ್ಲಿ 26 ಡಿಸೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಇಲ್ಲಿ ಷೇರುಗಳು ಡಬಲ್ ಆಗುತ್ತೆ. ಈ ಎಲ್ಲ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಈ ಸ್ಟಾಕ್ ಗಳಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಫಾರ್ಮ್ಸ್ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.